ನಮ್ಮೆಲ್ಲ ಸಂಘ ಸಂಸ್ಥೆಗಳು ಬೇಕಾದ ಸಂಘ ಸಂಸ್ಥೆಗಳಿರ್ತವೆ, ಜನಪರವಾಗಿ ಜನಗಳ ಕೆಲಸ ಮಾಡಲಿಕ್ಕೆ, ಹೋರಾಟ ಮಾಡಲಿಕ್ಕೆ, ಅಶಕ್ತರಿಗೆ ಹೆಲ್ಪ್ ಮಾಡಲಿಕ್ಕೆ. ವಿದ್ಯಾರ್ಥಿ ಸಂಘಟನೆಗಳಿವೆ, ರಾಜಕೀಯ ಸಂಘಟನೆಗಳಿವೆಯಲ್ಲ. ನೋಡಿ, ಪಾಕಿಸ್ತಾನದಲ್ಲಿ ಇವರು ಸಾಕ್ತಾ ಇರೋದು ಘಟಸರ್ಪಗಳು. ಅನೇಕ ಬಾರಿ ಇದೇ ಘಟಸರ್ಪಗಳು ಇದೇ ಪಾಕಿಸ್ತಾನದ ವಿರುದ್ಧವಾಗಿ ಪೂಂಕರಿಸಿವೆ. ಅವು ಒಂದಲ್ಲ ಎರಡಲ್ಲ, ಪಾಕಿಸ್ತಾನದಲ್ಲಿರೋದು 150 ಉಗ್ರ ಸಂಘಟನೆಗಳು. 150 ಉಗ್ರ ಸಂಘಟನೆ. ತಿನ್ನಕ್ಕೆ ಅನ್ನ ಇಲ್ಲ, ಬ್ರೆಡ್ ಬೆಲೆ ಕೇಳಿದ್ರೆ ಗಗನಕ್ಕೆ ಹೋಗಿದೆ ಬ್ರೆಡ್ ಬೆಲೆ, ಹಾಲಿಲ್ಲ, ಪೆಟ್ರೋಲ್ ಡೀಸೆಲ್ 600-700 ರೂಪಾಯಿ ದರಿದ್ರ ದೇಶದಲ್ಲಿ ಇವರು ಸಾಕ್ತಿರೋದು ನೋಡಿದ್ರೆ ಭಾರತಕ್ಕೆ ಹೋಗಿ ಅಲ್ಲಿ ಅಮಾಯಕರನ್ನು ಸಾಯಿಸ್ರಿ ಅಂತ ರೆಡಿ ಮಾಡ್ತಿರ್ತಕ್ಕಂಥ ಉಗ್ರರ ಸಂಘಟನೆಗಳು ಟೋಟಲ್ ಆಗಿ 150 ಇವೆ. ಇಲ್ಲಿ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ನೀಚ ಕೆಲಸಗಳಿದೆಯಲ್ಲ, ಇದು ಬಟಾ ಬಯಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನದ ಬಣ್ಣ ಬಯಲಾಗುತ್ತೆ. ಇಲ್ಲಿ ಹಲವು ವರ್ಷಗಳಿಂದ ಭಯೋತ್ಪಾದಕರಿಗೆ ಪಾಕಿಸ್ತಾನ ಟ್ರೈನಿಂಗ್ ಕೊಟ್ಕೊಂಡೇ ಬಂದಿದೆ. ಪಾಕ್ ಬಗ್ಗೆ ವಿಶ್ವಸಂಸ್ಥೆಯಲ್ಲಿ ಭಾರತದ ಪ್ರತಿನಿಧಿ ಇದನ್ನು ಉಲ್ಲೇಖ ಮಾಡಿದ್ದಾರೆ. 150 ಟೆರರಿಸ್ಟ್ ಔಟ್ಫಿಟ್ಗಳನ್ನು, ಟೆರರಿಸ್ಟ್ ಆರ್ಗನೈಸೇಷನ್ಗಳನ್ನು ನೀವು ಸಾಕ್ತಾ ಇದ್ದೀರಿ ಅಂತ ಹೇಳಿ ಭಾರತ ವಿಶ್ವಸಂಸ್ಥೆಯಲ್ಲಿ ಹೇಳಿದೆ. ಇಲ್ಲಿ ಪಾಕಿಸ್ತಾನವನ್ನು ವಿಶ್ವದ ಡೇಂಜರಸ್ ದೇಶ ಅಂಥೇಳಿ ಜೋ ಬೈಡನ್ ಕರೆದಿದ್ದರು. 2024ರಲ್ಲೇ ವಿಶ್ವಸಂಸ್ಥೆಯಲ್ಲಿ ಪಾಕಿಸ್ತಾನದ ಬಣ್ಣವನ್ನು ಬೈಡನ್ ಬಯಲು ಮಾಡಿದರು. ಅಮೆರಿಕ ಒಂದು ವರದಿ ಕೊಟ್ಟಿದ್ದೀರಿ, ಬಹಳ ಇಂಟ್ರೆಸ್ಟಿಂಗ್ ಇದು ನಾವು ಭಾರತ ಬರೆದಿರೋ ವರದಿಯಲ್ಲ, ಇದು ಅಮೆರಿಕ ಬರೆದಿರ್ತಕ್ಕಂಥ ವರದಿ. ಆಘಾತಕಾರಿಯಾಗಿದೆ ಒಂದು ವರದಿ. ನೋಡಿ, ಪಾಕಿಸ್ತಾನದಲ್ಲಿ 5 ರೀತಿಯಲ್ಲಿ ಉಗ್ರ ಸಂಘಟನೆಗಳು ಕೆಲಸ ಮಾಡ್ತವೆ. ಈಗ 150 ಸಂಘಟನೆ ಅಂತ ನಾನು ಹೇಳಿದೆ. ಈ 150 ಸಂಘಟನೆಗಳಲ್ಲಿ 5 ರೀತಿಯಲ್ಲಿ ತಮ್ಮ ಕರ್ತವ್ಯಗಳನ್ನು ಈ ಪಿಶಾಚಿಗಳ ಸೈನ್ಯ ಡಿವೈಡ್ ಮಾಡಿಕೊಂಡಿವೆ, ಬೈಫರ್ಕೇಟ್ ಮಾಡಿಕೊಂಡಿವೆ. ಇವು ಯಾವ ಥರ ಅಂತ ಹೇಳಿದ್ರೆ, ನೋಡಿ, ಈ ಸಂಘಟನೆಗಳು ಈ ಭಯೋತ್ಪಾದನೆ ಹೆಚ್ಚು ಮಾಡಬೇಕು ಅಂತೇಳಿ ಸರ್ಕಾರ ಇವರಿಗೆ ಜಾಗ ಕೊಡುತ್ತೆ, ನಿವೇಶನ ಕೊಡೋದು. ಇಲ್ಲಿ ಬಡಬಗ್ಗರಿಗೆ ನಿವೇಶನ ಕೊಡಿ ಅಂತ ಮಾತಾಡ್ತಾರಲ್ಲ, ಪಾಕಿಸ್ತಾನದಲ್ಲಿ ಹೇಗೆ ಅಂದರೆ ಭಯೋತ್ಪಾದಕ ಸಂಘಟನೆಗಳಿಗೆ ನಿವೇಶನ ಕೊಡಿ, ಜಾಗ ಕೊಡಿ ಅಂತ. ಉಗ್ರರಿಗೆ ಅಡಗು ತಾಣಗಳನ್ನು ಸರ್ಕಾರವೇ ನಿರ್ಮಾಣ ಮಾಡುತ್ತೆ. ಸರ್ಕಾರನೇ ನಿರ್ಮಾಣ ಮಾಡೋದು ಅಂದರೆ ಇಂಡೈರೆಕ್ಟ್ಲಿ ಒಂದು ಸೈನ್ಯದ ತರಬೇತಿ, ಒಂದು ಸೈನ್ಯಕ್ಕೆ ಒಂದು ದೇಶ ಏನೇನು ಮಾಡುತ್ತೋ, ಬಂಕರ್ಗಳು ನಿರ್ಮಾಣ ಆಗಬೇಕು, ಡೇರೆಗಳು ನಿರ್ಮಾಣ ಆಗಬೇಕಾಗತ್ತೆ, ಮದ್ದುಗುಂಡು ಸರಬರಾಜು ಆಗಬೇಕಾಗತ್ತೆ, ಆಹಾರ ಬೇಕಾಗತ್ತೆ, ಟೆಕ್ನಾಲಜಿ ಬೇಕಾಗತ್ತೆ. ಇವೆಲ್ಲವನ್ನು ಕೂಡ ಪಾಕಿಸ್ತಾನ ಉಗ್ರರಿಗೆ ಮಾಡ್ತಾ ಇದೆ. ಹಾಗಾಗಿಯೇ ಪಾಕಿಸ್ತಾನ ಉಗ್ರರಿಗೆ ಅತ್ಯಂತ ಪ್ರಶಸ್ತ ಮತ್ತು ಸುರಕ್ಷಿತ ಸ್ಥಳ. SATP ಸೌತ್ ಏಷ್ಯಾ ಟೆರರಿಸಂ ಪೋರ್ಟಲ್ ಪ್ರಕಾರ ಪಾಕಿಸ್ತಾನದ ಎಲ್ಲ ರಾಜ್ಯಗಳಲ್ಲಿ ಉಗ್ರರಿದ್ದಾರೆ. ನೋಡಿ, ಪಾಕಿಸ್ತಾನದ ಎಲ್ಲ ರಾಜ್ಯಗಳಲ್ಲಿಯೂ ಕೂಡ ಉಗ್ರರ ಪ್ರೆಸೆನ್ಸ್ ಇದೆ. ಬರೀ ಉಪಸ್ಥಿತಿಯಲ್ಲ, ದೊಡ್ಡ ಮಟ್ಟದಲ್ಲಿ ಇದ್ದಾರೆ ಉಗ್ರರು ಅಂತ, ಎಲ್ಲ ರಾಜ್ಯಗಳಲ್ಲೂ ಇದ್ದಾರೆ ಅಂತ. ಡಿಸೆಂಬರ್ 2023ರಲ್ಲಿ US ಸಂಸತ್ತಿನಲ್ಲಿ ದಾಖಲೆ ಮಂಡನೆ ಆಗಿದೆ. ಉಗ್ರರ ಫ್ಯಾಕ್ಟ್ರಿ ಪಾಕಿಸ್ತಾನ ಅಂತ ಕರೀತಾರೆ. ಪಾಕಿಸ್ತಾನದಲ್ಲಿ ಒಟ್ಟು 5 ರೀತಿಯ ಭಯೋತ್ಪಾದಕ ಸಂಘಟನೆಗಳಿವೆ. ಜಗತ್ತಿನ ಯಾವುದೇ ದೇಶದ ಮೇಲೆ ದಾಳಿ ಮಾಡುವಂತಹ ಸಂಘಟನೆಗಳಿವು. ಕೆಲವು ಸಂಘಟನೆ ಏನು ಮಾಡ್ತಾರೆ ಅಂದರೆ, ಬರೀ ಅವರ ಗೋಲ್, ಅವ್ರ ಇಡೀ ಫೋಕಸ್ ಇರೋದು ಅಫ್ಘಾನಿಸ್ತಾನದ ಮೇಲೆ ಅಟ್ಯಾಕಿಗೆ ಮಾತ್ರ. ಅಫ್ಘಾನಿಸ್ತಾನದ ಭೂಪ್ರದೇಶ, ಅಲ್ಲಿನ ಗಡಿ, ಯಾವ ಥರ ಅಟ್ಯಾಕ್ ಮಾಡಬೇಕು, ಯಾವ ಪ್ರದೇಶಗಳಿವೆ, ಹೇಗೆ ಸರ್ವೈವ್ ಆಗಬೇಕಲ್ಲಿ, ಎಲ್ಲದರ ಬಗ್ಗೆ ಕೂಡ ಇವರಿಗೆ ಟ್ರೈನಿಂಗ್ ತುಂಬ ಚೆನ್ನಾಗಿರುತ್ತೆ. ಇವರು ಅಫ್ಘಾನಿಸ್ತಾನದ ವಿರುದ್ಧದ ಭಯೋತ್ಪಾದಕ ದಾಳಿಗಳಿಗೆ ತಮ್ಮ ತನುಮನ ಧನವನ್ನು ಮೀಸಲಾಗಿಟ್ಟಿರ್ತಾರೆ. ಯಾರು? ಒಂದು ಗ್ರೂಪ್. ಅದರಲ್ಲಿ ಕಾಶ್ಮೀರವನ್ನು ಮಾತ್ರ ಗುರಿಯಾಗಿಸಿಕೊಂಡಿರತಕ್ಕಂಥ ಇನ್ನೊಂದು ಸಂಘಟನೆ ಇದೆ. ಇಲ್ಲಿ ಇವ್ರ ಗೋಲ್ ಬರೀ ಕಾಶ್ಮೀರ. ಬೆಳಿಗ್ಗೆ ಎದ್ದರೆ ಕಾಶ್ಮೀರ, ಮಧ್ಯಾಹ್ನ ಆದರೆ ಕಾಶ್ಮೀರ, ರಾತ್ರಿ ಆದರೆ ಕಾಶ್ಮೀರ. ಇನ್ನು ಕೆಲವು ಪಾಕಿಸ್ತಾನದ ಒಳಗಡೆ ದಾಳಿ ಮಾಡ್ತಕ್ಕಂಥ ಸಂಘಟನೆಗಳು ಕೂಡ ಇವೆ ಅಲ್ಲಿ. ಅವರೇನು ಅಂದರೆ ಶಿಯಾ ಪ್ರಾಬಲ್ಯ. ಈಗ ಶಿಯಾ ಸುನ್ನಿ ಮುಸ್ಲಿಮರಲ್ಲಿ 2 ಭಾಗ ಇದ್ದಿಲ್ಲ ಪ್ರಮುಖವಾಗಿ. ಇವರೇನು ಮಾಡ್ತಾರೆ, ಎಲ್ಲೆಲ್ಲಿ ಶಿಯಾ ಡಾಮಿನೇಟ್ ಮಾಡ್ತಾ ಇದ್ದಾರೋ ಜನಸಂಖ್ಯೆ ದೃಷ್ಟಿಯಿಂದ ಅಂಥ ಸ್ಥಳಗಳ ಮೇಲೆ ಇವರು ದಾಳಿ ಮಾಡ್ತಾರೆ. ಕಾಶ್ಮೀರ ದಾಳಿಗೆ ಸಂಚು ಹೇಗೆ ಅಂದರೆ, ಹಾಫೀಕ್ ಸಯೀದ್ನ ಲಷ್ಕರ್-ಎ ತೊಯ್ಬಾ, ಮೌಲಾನಾ ಮಸೂದ್ ಅಜಹರ್ನ ಜೈಷೆ ಮೊಹಮ್ಮದ್, ಹರ್ಕತ್ ಉಲ್ ಜಿಹಾದ್ ಇಸ್ಲಾಮಿ, ಹರ್ಕತ್ ಉಲ್ ಮುಜಾಹಿದ್ದೀನ್, ಹಿಜ್ಬುಲ್ ಮುಜಾಹಿದ್ದೀನ್, ಈ ಥರ ಬೇರೆ 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 ಗ್ರೂಪ್ಗಳಿವು. ನೋಡಿ, ವಿಶ್ವಕ್ಕೆ ಮಾರಕ. ಇವರೆಲ್ಲಿದ್ದರೂ ಮಾರಕನೇ ರೀ ಈ ಪಿಶಾಚಿಗಳು. ಪಿಶಾಚಿ ಒಳ್ಳೇದಾ? ಪಿಶಾಚಿ ಒಳ್ಳೇದೇನ್ರಿ? ಯಾವುದಾದ್ರೂ ಮನೆಗೋ ಊರಿಗೋ ಪಿಶಾಚಿ ಇದ್ದರೆ ಒಳ್ಳೇದಾ? ಈ ಥರ ನರರೂಪದ ಪಿಶಾಚಿಗಳು ಇವರೆಲ್ಲರೂ ಕೂಡ. ಅಲ್ ಖೈದಾ ಇನ್ ಇಂಡಿಯನ್ ಸಬ್ ಕಾಂಟಿನೆಂಟ್, ಇಸ್ಲಾಮಿಕ್ ಸ್ಟೇಟ್ ಖೊರಾಸನ್, ಈ ಥರ ಸಂಘಟನೆಗಳೆಲ್ಲ ಮಾಡಿಕೊಂಡು ಇವರು ಮನುಷ್ಯರ ರಕ್ತ ಕುಡಿಯೋದಕ್ಕೆ ಕಾಯ್ತಾ ಇರತಕ್ಕಂಥ ರಕ್ತ ಪಿಪಾಸುಗಳ ಸಂತತಿ ಇದು. India deeply appreciates and values the strong, unequivocal support and solidarity extended by leaders and governments across the world in wake of the recent terrorist attack at Pahalgam, Union Territory of Jammu and Kashmir.
This is a testimony to the international community's zero tolerance for terrorism. The Pahalgam terrorist attack represents the largest number of civilian casualties since the horrific 26/11 Mumbai attacks in 2008. Having been a victim of cross-border terrorism for decades, India fully understands the long-lasting impact such acts have on victims, their families, and society. As the UN Security Council in its statement has said, perpetrators, organizers, financiers, and sponsors of reprehensible acts of terrorism must be held accountable.